ಓಕೆ ಸ್ನೇಹಿತರೆ, ಇವತ್ತು ಹೊರಟಿದ್ದೀನಿ ಊರಿಗೆ. ಸೀರೆ ಒಂದು ಉಟ್ಕೊಂಡಿದ್ದೀನಿ, ಏನೋ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ಇವಾಗ ಸ್ವಲ್ಪ ನಾಷ್ಟ ಮಾಡ್ತೀನಿ, ನಾಷ್ಟ ಮಾಡಿಬಿಟ್ಟು ರೆಡಿ ಆಗ್ತೀವಿ. ಹೋಗ್ಬೇಕು ನೋಡ್ರಿ ಊರಿಗೆ. ಬಂದು ಮತ್ತೆ 8 ದಿನ ಆಯಿತು. ಟಿಕ್ಲಿ ಏನಿತ್ತು, ಒಂದು ಟಿಕ್ಲಿ ತೆಗೆದು ಕೊಡ. ಸಣ್ಣ ಒಂದು ಟಿಕ್ಲಿಗಳು. ಬಿಚ್ತಾವ, ಓಪನ್ ಮಾಡ್ತಾ. ಓಕೆ ಸ್ನೇಹಿತರೆ, ಇನ್ನು ನಮ್ಮ ಮನೆ ನಾವು ಸೇರ್ಕೊಳ್ಳೋ. ಇಷ್ಟು ದಿನ ಫುಲ್ ಎಂಜಾಯ್, ನಗದು ಎಲ್ಲ ಅಷ್ಟು ಇತ್ತು. ಓಕೆ, ಇನ್ನು ತಲೆ ಬಾಚ್ಕೋಬೇಕ್ರಿ. ಈಗ ನಾ ಕಿವಿನೂ ಹಾಕ್ಕೋಬೇಕು. ಈಗ ಸದ್ಯಕ್ಕೆ ನಾಷ್ಟ ಮಾಡ್ತೀವಿ ಎಲ್ಲರೂ ಸೇರಿಬಿಟ್ಟು. ಅಪ್ಪ ನಾಷ್ಟ ಆಗ್ಯದ? ಮಂಡಕ್ಕಿ ಒಗ್ಗರಣೆ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್. ಅದರ ಮೊಸರು ಆಗ್ಬೇಕಾಗಿತ್ತು, ಇವತ್ತು ಮೊಸರು ಮಾಡ್ತೀವಿ. ಮಂಡಕ್ಕಿ ಮಿರ್ಚಿ ಆಗ್ಬೇಕಾಗಿತ್ತು. ಮಂಡಕ್ಕಿ ಮಿರ್ಚಿ. ಓ ಬಂದೆ ಬಾರ ವೀರೇಶ. अब क्या करತೀವಿ ಬಾಬಾ ನೋಡ್ರಿ. ಎಲ್ಲ ಇವು ಫೋನ್ ಬಿಡ್ತೈತೆ ರಪ್ಪತ್ತಾಳ. ಬರ್ರಿ ಎಲ್ಲ ನಾಷ್ಟ ನೋಡ್ರಿ ರೆಡಿ ಆಗೈತಿ. ಸುಸ್ಲಾಬಾಯ್ ಸರಿ ಆತ ಸರಿ. ಏನೋ ಇನ್ನು ಶಿವಪ್ಪನ ಇನ್ನು ಹುಡುಗರ ಏಸ್ ಇನ್ನು ಏಸ್ ಗಂಗಳ ಹಾಕಿಟ್ರಿ ಸರಿ. ಏನೋ ಜರ ಕತ್ತತ್ ಕುಂದ್ರು ಒಂಜ ಕಟ್ಕೊಂಡ್ರು ಒಂಜ. ಶಿವ ಇಲ್ಲ ನಮ್ಮ ಯಾಕ ಬ್ಲರ್ ಬರಕತ್ತಲ್ಲಪ್ಪ. ಖರೀ ನಾಷ್ಟ ಮಾಡಕ್ಕೆ ನೀವೇ ತಿನ್ನಕ್ಕೆ ಕೂತ್ರಾಯ್ತಾ? ನಾಷ್ಟ ಮಾಡೋರು ಭಾಳ ಮಂದಿ ಅಲ್ಲಿ ತೋರ್ತೀನಿ ರೀ. ಹಾಯ್ ಗೈಸ್, ಬನ್ನಿ ನಾಷ್ಟ ಮಾಡಮ್ಮ. ಹೊಟ್ಟೆ ಹಸ್ತೈತೆ ಮೊದ್ಲು. ತಣ್ಣಗದ ಮೊಸರು ಹೋಗಲ್ಲ ಈಗ ತಂಪಿನ ದಿನಕ್ಕೆ. ನೆನಪಿಲ್ಲ, ಅಪ್ಪ ಕೂಡ ನೆನಪಿಲ್ಲ. ಹೌದು ಚಂದಾಗ ನೋಡ. ಬರ್ರಿ ಎಲ್ಲರೂ ತಿನ್ನೋಣ. ಹೌದು, ಖಾಲಿ ಟೀ ಟೈಮಿನೊಳಗೆ ತಿನ್ನಕ್ಕಷ್ಟೇ ಇದು. ಕರ್ಕರ ಮುಂಡೆ ರವೆ ಇದ್ದಂಗ ನೋಡು. ಅದೇನು ಹುಡ್ಕಡಕತ್ತಲ್ಲಿ ದಮ್ ಅವೆಲ್ಲ ಏಲೇವ ನಾವು ಅವೆಲ್ಲ ಅದ್ರೊಳಗೆ ನಡೀತಾವ. ಇವು ದಮ್ಮು ಭಾಳ ಇವು ಖಾಲಿ ಪೀಳಿತಿಲ್ಲ, ಕಟ್ಟೆ ಪಾಡಿವು. ಆ ಕಡೆ ಮರಿಗಿಟ್ಟ ಹಾಕೋತಾರ ನೋಡಿ. ಮತ್ತೆ ಆರ್ಸಿ ಹಾಕೋ. ಮತ್ತೆ ಮೆಣಸಿನ್ಕಾಯಿ ಜಜ್ಜಿ ಹಾಕ್ಬೇಕಿಲ್ರಿ? ಖಾರ ಆಗ್ತಾವ ಜಜ್ಜಿ ಹಾಕಿದ್ರು. ನಾಚಿಕ್ ಬರ್ತದನ? ಊರಿಗೆ ಬರ್ತೀನಿ. ಸಾಲಿಗೆ ಹೋಗಿ ಬರ್ರಿ. ಓದ್ತಾ ಗುಂಡೆ ಊರಿಗೆ ಬರ್ತೆ ಊರಿಗೆ ಬಾ. ನಾ ಸಾಲಿಗೆ ಹೋಗಿ ಬರ್ತೀನಿ ಅಂತ. ಇಲ್ಲ, ನಾ ಸಾಲಿಗೆ ಹೋಗ್ತೀನಿ ಅಂತ ನೀವು ಊರಿಗೆ ಬರ್ರಿ. ಅದು ಲೂಸ್ ಮಾಡ್ಕೊ ಸ್ವಲ್ಪ. ಎಷ್ಟು ಟೈಟ್ ಅದು ಬ್ಯಾಗು, ಸ್ವಲ್ಪ ಲೂಸ್ ಮಾಡ್ಕೊ. ಬಾಯ್ ಹೋಯ್ ಬರ್ರಿ. ನಾ ಊರಿಗೆ ಹೋಗ್ತೀನಿ. ಸರಿ ಓರ್ ಪ್ಲೇಟ್ ಇಟ್ಕೊಂಡಿದ್ದಿಲ್ಲ ಮೊದಲು. ನೀ ಗುಂಡೆ ಮನೆಗೆ ಬಂದು ಉಣ್ತೆ. ಟ್ಯೂಷನ್ಗೆ ಹೋಗಿ ಬಂದು ಈಗ ಸಾಲಿಗೆ ಹೊಂಟ್ರ ನೋಡ್ರಿ ಅಕ್ಕ ತಮ್ಮ.
ಓಕೆ ಸ್ನೇಹಿತರೆ ನೋಡ್ರಿ ಯಜಮಾನ್ರು ಸಂತಿ ಕಳಿಸ್ಕೊಟ್ರ ಮಗ ಒಂದು ಬಿಚ್ಚಿಡಾಕತ್ತನ ಅಲ್ಲ ಇತ್ತಲ್ಲ ಅಂತ ನೀನ ಮತ್ತೆ ತೊಗೊಂಬಂದ್ರು ಪಾಲಕ್ ಏನೋ ಅಂತಾರಲ್ಲ ಸ್ವಲ್ಪ ತೊಗೊಂಬಂದ್ರೆ ಮರ ತೊಗೊಂಬಂದ್ರೆ ಮದ್ದು ತೊಗೊಂಬಂದ್ರೆ ಮರನೇ ತರ್ತಾರಂತಾರಲ್ಲ ಹಂಗೈತೇನೆ ಇದು ಕಡ್ಲೆ ಪಲ್ಯ ನೋಡ್ರಿ. ಇದು ಕಡ್ಲೆ ಪಲ್ಯ ಮಸ್ತಾಗಿರ್ತದ. ರೊಟ್ಟಿಯಾಗ ತಾಳಿಸ್ಕೊಂಡು ತಿನ್ಬೇಕ್ರಿ. ಇದು ಮಸ್ತಾಗತ್ತೆ ಬಿಸಿ ರೊಟ್ಟಿ ನೋಡ್ರಿ. ಕಡ್ಲೆ ಪಲ್ಯ ಆದರೂ ಎಳಿದ ಸ್ವಲ್ಪ ಹೆಂಗೋ ಇದಾಗ್ಯದ ನೋಡ್ರಿ. ಉಡ್ದಿರುವಂಥ ಕಡ್ಲೆ ಪಲ್ಯ ಇದನ್ನು ಚಂದ ಜಾಡಿಸ್ಬೇಕು, ಸೋಸ್ಬೇಕು. ಒಳಗೆ ಹುಳಪಳ ಇರ್ತಾವ್ರಿ. ಇದನ್ನು ಚಂದ ಜಾಡಿಸಿ ಸೋಸಿ ತಾಳಿಸ್ಬೇಕು ನೋಡ್ರಿ. ಇದು ಮಸ್ತ್ ಆಗ್ತದ. ಅವಾಗ ನಂಗೆ ಪಲ್ಯ ನೀರಲ್ಲಿ ಬರ್ರಿ ಈಗ ಇದೆಲ್ಲ ಹೈಬ್ರಿಡ್. ಈಗ ಅವಾಗ ನಮ್ಮ ಆಯಾರು ಮಾಡ್ತಿದ್ದರ್ರಿ ಕುಸ್ಬಿ ಪಲ್ಯ ತಾಳಿಸ್ತಿದ್ರು. ನಮ್ಮ ಆಯಿ ಕುಸ್ಬಿ ಪಲ್ಯ ಮಾಡ್ತಿದ್ಲು. ನಮ್ಮ ಮೊನ್ನೆ ಅದೇ ನೆನೆಸ್ಕೊಂಡೆ. ಮೊನ್ನೆ ಕಡ್ಕೊಳಕ್ಕೆ ಹೋಗಿದ್ನಲ್ಲ ರೀ, ಕಡ್ಕೊಳ ಅಪ್ಪನವ್ರ ಮಟ್ಟಕ್ಕೆ ಹೋಗಿದ್ನಲ್ಲ. ಅಲ್ಲಿ ಹೋಗಿ ಬರೋ ಮುಂದಾಗ ಒಂದು ಹೊಲದಾಗ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ನನಗೆ. ಹೊಲ್ದಾಗ ಹಾಕಿದ್ರಿ ಕುಸ್ಬಿ 1 ಎಕರೆ ಪೂರ ಹಾಕಿಬಿಟ್ಟಿದ್ರು. ನಮ್ಮ ತಮ್ಮಗಂದಿರಲಿ ಶಿವು ನೋಡಲಿ ಅಪ್ಪ ಎಷ್ಟು ಕುಸ್ಬಿ ಪಲ್ಯ ಸಣ್ಣವರಿದ್ದಾಗ ಆಯಿ ಮಾಡಿಕೊಡ್ತಿದ್ಲು, ತಿಂದಿದ್ದೆವು. ಈಗ ಅದು ನೆನಪು. ಅದ್ರ ಪಲ್ಯ ನೋಡ್ರಿ, ಅದನ್ನ ನೋಡಿದ ಬಳಕ ನನಗಂತೂ ಅದು ಯಾವಾಗಾರ ಒಂದು ಇಷ್ಟು ತೊಗೊಂಬರ್ಬೇಕಪ್ಪ, ಅದಿಷ್ಟೇ ತಾಳಿಸ್ಕೊಂಡು ತಿನ್ನಬೇಕು ಅಂತ ನನಗೆ ಅಷ್ಟಿದಾಗಿಬಿಟ್ಟಿತ್ತು. ಯಾಕಂದ್ರೆ ಇನ್ನೊಬ್ರು ಹೊಲ ರೀ ಅದು. ನಾವು ಹೋದ್ಗಳು ಯಾಕೆ ಹಿಂಗ್ಯಾಕೆ ಬಂದ್ರೆ ಹಿಂಗ್ಯಾಕೆ ಹರ್ಲಾಗತ್ತೆ ಅಂದರೆ ಮತ್ತು ಮನುಷ್ಯ ಸತ್ಕಿನ ಕಡೆಗೆ ಆಗ್ಬಿಡ್ತದೆ ರೀ. ಹಾಗಾಗಿ ಬೇಡಪ್ಪ ಯಪ್ಪ, ನಮ್ಗೆ ಹಳೆ ನೆನಪೊಂದು ಕಳಿಸ್ತಾ ಆ ಟೈಮಲ್ಲಿ. ಹೀಗಾಗಿ ನೋಡಿರಿ ಇವತ್ತಿನ ಸಂತೆ ಏನಿಲ್ಲ ರೀ. ತೋಳಿನ ಮನ್ಯಾಗ ಹಸಿ ಉಳ್ಳಾಗಡ್ಡಿ, ರಾಜಗಿರಿ ಪಲ್ಯ, ಆಮೇಲೆ ಇವತ್ತೇನೋ ತೊಗೊಂಡಿಲ್ಲ ಮೆಂತ್ಯ ಪಲ್ಯ, ಅದನ್ನೆಲ್ಲ ತೊಗೊಂಡಿರಿ. ಮೂಲಂಗಿ ಐತಿ ಇಲ್ಲಿ ಮಾರಕ್ಕೆ ಬಂದಲ್ಲಿ ತೊಗೊಂಡು. ಅದಕ್ಕೆ ಏನು ಸಂತೆ ಬ್ಯಾಡ್ರಿ. ಉಳ್ಳಾಗಡ್ಡಿ ಒಣಗಡ್ಡಿ ಇದ್ದು ಅಂದ್ರೆ ನೋಡಿರಿ ಇಷ್ಟಕ್ಕೊಂದು ಉಳ್ಳಾಗಡ್ಡಿ ತೊಗೊಂಬಂದಾರೆ ನೋಡಿರಿ. ಇಷ್ಟಕ್ಕೊಂದು ಉಳ್ಳಾಗಡ್ಡಿ ತೊಗೊಂಬಂದ್ರೆ. ಒಣಗಡ್ಡಿ ಇತ್ತಂದ್ರೆ ಒಂದು ಹೆಚ್ಚಿಗೆ ತೊಗೊಂಬರಂದೆ. ಉಳ್ಳಾಗಡ್ಡಿ ಪುಟ್ಟಿ ತೊಗೊಂಬೋಗಪ್ಪದು. ಅಷ್ಟು ಉಳ್ಳಾಗಡ್ಡಿ ತೊಗೊಂಡ್ರೆ ಉಳ್ಳಾಗಡ್ಡಿ ಪಾಲಕ್ ಟೊಮೆಟೊ ಅಷ್ಟೇ ಹೇಳಿದ್ದೆ ನಾನು. ಕಡಲೆ ಪಲ್ಯ ತೊಗೊಂಡ್ರಿ ಅವ್ರು ನೋಡಿಕೆ. ನಿಂಬೆ ಹಣ್ಣು ತಂದಿಲ್ಲನು, ಹೋಲ್ ಬಿಡು, ಅಷ್ಟ್ರ ಮೇಲೆ ಮಾಡ್ತೀನಿ. ನಿಂಬೆಹಣ್ಣು ಉಪ್ಪಿನಕಾಯಿ ಹಾಕ್ಬೇಕ್ರಿ. ಹೀಗಾಗಿ ನಿಂಬೆಹಣ್ಣು ಇದ್ರೊಳಗೆ ಜೀರಿಗೆ ಅದ ರೀ. ಜೀರಿಗೆ ಖಾಲಿ ಆಗಿತ್ತು. ಜೀರಿಗೆ ಅಲ್ಲ ತೊಗೊಂಬಂದಾರ ರೀ. ಅಲ್ಲ ಇತ್ತು ಆದರೂ ತೊಗೊಂಬಂದ್ರೆ ಹೇಳಿದ್ದಿಲ್ಲ, ಆದರೂ ಅಲ್ಲ ತೊಗೊಂಬಂದಾರ ನೋಡಿರಿ. ಪಾಲಕ್ ಭಾಳ ಆಯಿತು. ಮಕ್ಕೊಂಡಿದ್ದೆ ಸ್ನೇಹಿತರೆ ಇಷ್ಟೊತ್ತು. ಇವಾಗ ಎದ್ನೆಲ್ಲ ಪಾಲಕನೇ ಜಾಸ್ತಿ ತಂದ್ರೆ ಬ್ಯಾಳೆಗಿಟ್ಟು ಮಾಡ್ತೀನಿ. ಒಂದಿಟ್ಟು ಸಾಂಬಾರು ಮಾಡ್ತೀನಿ. ಇದನ್ನು ಕೂಡ ತಾಳಿಸ್ಬೋದು, ಚಂದ ಆಗ್ತದೆ ರೀ ತಾಳಿಸಿದ್ರೆ. ಚಾಮರಾಜದಾಗ ಏನು ಕಾಯಿಪಲ್ಯ ರೀ, ಯಾವಾಗ ಅಲ್ಲೇ ಮನೆ ಇತ್ತು, ಬೆಳೆದವ್ರು ಮಾಡಿದ್ರು ಸಿಕ್ಕಾಪಟ್ಟೆ ತೆಕ್ಕಿ ಕೊಡ್ತಿದ್ರು ರೀ ಇದನ್ನು. ಅದೆಲ್ಲ ನೆನಪಾತದ ನನಗೆ ಈಗ ಸದ್ದ. ಓಕೆ, ಇವನ್ನೆಲ್ಲ ಇದು ಮಾಡ್ತೀನಿ. ಟೊಮೆಟೊ ತೊಳೆದಿಡ್ತೀನಿ. ಉಳ್ಳಾಗಡ್ಡಿ ಬುಟ್ಟಿ ಉಳ್ಳಾಗಡ್ಡಿ ಬುಟ್ಟಿ ಅದಕ್ಕೆ ಹಾಕಮ್ಮ. ಉಳ್ಳಾಗಡ್ಡಿ ಹೊಸ ಬುಟ್ಟಿಗೆ ಹಾಕಮ್ಮ. ಎದ್ದ ಮನಾರು ತಿನ್ನಾಕದ. ಮೊನ್ನೆ ಬೆಂಗಳೂರಿಂದ ಅಷ್ಟೆಲ್ಲ ಬಿಸ್ಕಿಟ್ಟು ಸೇವು ಇನ್ನೂ ಮೇಲಾಗತ್ತಿ ಇನ್ನೂ ತಿನ್ನಾಕ. ಅದು ನೆಗಡಿ ಬಂದದ, ಕೆಮ್ಮಂದು, ಹೊಟ್ಟೆ ಹೋಳಾಗಲ್ದು ಅದು. ಮತ್ತು ತಿನ್ನಕ್ಕೆ ಕಮ್ಮಿ ಏನೈತಿ ಹೇಳಿ ಸದ್ ನಿನಗೆ. ನೋಡಿರಿ ಮಕ್ಕಳೇ ಹಿಂಗೆ ರೀ, ಅಷ್ಟರ ತಿನ್ನಕ್ಕೆ. ಅಪ್ಪೋ ನೋಡಿರಿ ಗಾಳಿ ಒಂದು ಸಣ್ಣ ಬಡ್ಕೋತದ. ಗಾಳಿ ಬಾಗ್ಲ ಬಡ್ಕೊಂಬಿಟ್ಟು ಸಾವಕಾಸಲೇಪ್ಪ. ಮತ್ತು ಗಡಿಗೆ ಹೊಡೆದಿಟ್ಟಿಗೆಲ್ಲಿ ಇದು ಹೌದು ಕಡಿ. ಅಂತ ರೊಕ್ಕ ಕೊಡ್ತಂತದ ಅಪ್ಪ. ಅದೇನು ಪುಷಿಟದಾಗ ಬಂದಿಲ್ಲ. ಇದು ತೊಗೊಂಡು ಏನು ಮಾಡ್ತೀವಿ? ರೊಕ್ಕ ಕೊಟ್ಟೋದಿಲ್ಲ ಅದಕ್ಕೆ. ನೀನು ನೋಡಿರಿ ಇವು ಮೊದಲಿನ ಉಳ್ಳಾಗಡ್ಡೆ ಅದಾವೆ. ಇವು ತೆಗೆದು ಇವು ಸ್ವಲ್ಪ ಎಲ್ಲ ಹಿಂಗೆ ಸೊಟ್ಟಿ ಬಿಡಿಸಿ ಅವು ಹಾಕ್ತೀನಿ. ಹಾಗಾದ್ರೆ ಹಿಂಗೆ ಒಳಗೊಂದೊಂದು ಮೊಳಕೆ ಬಂದು ಹಸಿ ಗಡ್ಡೆ ಇರ್ತಾವಲ್ಲ ರೀ, ಮೊಳಕೆ ಬಂದುಬಿಡ್ತಾವೆ ಹಿಂಗೆ. ಓಕೆ ಸ್ನೇಹಿತರೆ ನೋಡಿರಿ, ಮಗ ಕಬ್ಬಿನ ಹಾಲು ತೊಗೊಂಬಂದನ. ಇವಾಗ ಅವನು ಕುಡಿಯಾಕತ್ತಾನ ನೋಡಿರಿ. ಬರ್ರಿ ಕುಡಿಯೋಣ ಕಬ್ಬಿನ ಹಾಲು. 20 ರೂಪಾಯ್ದು ನೋಡಿರಿ. 20 ರೂಪಾಯ್ಗೆ ಒಂದು ಚರಿಗೆ ಕೊಟ್ಟಾರೆ ಕಬ್ಬಿನ ಹಾಲು.